ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಈಗೆಲ್ಲ ಈ ಖಾತೆ ಎಲ್ಲ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಈ ಖಾತಾ ಪ್ರಾಪರ್ಟಿ ಆಗುತ್ತೆ ಇದು. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದು ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಸೈಡ್ ಡೈಮೆನ್ಷನ್ 30x50 ಬರುತ್ತೆ. ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 50 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1500 ಸ್ಕ್ವೇರ್ ಫೀಟ್ ಇರುತ್ತೆ ಸೈಟ್ ಇದು. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ಅಷ್ಟೇ ಈಸ್ಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 4 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಫುಲ್ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮು, ಸೆಕೆಂಡ್ ಫ್ಲೋರ್ 3 ಬೆಡ್ರೂಮು, ಥರ್ಡ್ ಫ್ಲೋರ್ ಕೂಡ 3 ಬೆಡ್ರೂಮ್, ಫೋರ್ತಲ್ಲೂ ಕೂಡ 3 ಬೆಡ್ರೂಮ್ ಮಾಡಿದ್ದಾರೆ. ಇದರ ಟೋಟಲ್ ಬಂದ್ಬಿಟ್ಟು ಗ್ರೌಂಡ್ ಪ್ಲಸ್ 4 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಎಲಿವೇಶನ್ ಎಲ್ಲ ನೋಡಿದ್ರಲ್ಲ, ತುಂಬ ಯೂನಿಕ್ ಆಗಿದೆ, ತುಂಬ ಮಾಡರ್ನ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಲ್ಲನೂ ಇಂಡಿವಿಜುವಲ್ ಫ್ಲೋರ್ ಮಾಡಿದರೆ ಒಂದೊಂದು ಫ್ಲೋರ್ಗೆ ಒಂದೊಂದು ಮನೆ ಮಾಡಿದ್ದಾರೆ. ರೆಡಿ ಟು ಮೂವ್ ಇದೆ, ಇಮಿಡಿಯೇಟ್ ಮೂವ್ ಕೂಡ ಇದೆ. ಜಸ್ಟ್ ಬಾಗ್ಲೂರು ಮೈನ್ ರೋಡ್ಗೆ ಎಲ್ಲ ಒಂದು 50 ಮೀಟರ್ಸ್ ಆಗುತ್ತೆ ಅಷ್ಟೇ, ವಾಕೆಬಲ್ ಆಗುತ್ತೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಮನೆ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಬಾಗ್ಲೂರು ಮೈನ್ ರೋಡ್ಗೆ ಜಸ್ಟ್ ಒಂದು 50 ಮೀಟರ್ಸ್ ಆಗುತ್ತೆ ಅಷ್ಟೇ. ಅಂದರೆ ಒಂದು 8ನೇ ಸೈಟ್ ಇಲ್ಲ 9ನೇ ಸೈಟ್ ಇರ್ಬೋದು ಅಷ್ಟೇ. ಫ್ರಂಟ್ ಎಲಿವೇಶನ್ ಕೂಡ ನೋಡ್ಬೋದು, ತುಂಬ ಯೂನಿಕ್ ಆಗಿದೆ. ಸೊ ಮೇನ್ ಗೇಟ್ ಇದು. ಗೇಟ್ ಎಲ್ಲ ಅಷ್ಟೇ ಗ್ಲಾಸ್ ಡಿಸೈನ್ ವಿತ್ ಎಮ್ ಎಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಎಲ್ಲನೂ ಫುಲ್ ಕ್ಲೋಸ್ಡ್ ಗೇಟ್ ಇರುತ್ತೆ. ಸೊ ನೀಟಾಗಿ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ರನ್ನಿಂಗ್ ಇದೆ. ಸಂಪ್ ಕೂಡ ಅಷ್ಟೇ 25,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸಂಪ್ ಕೂಡ, ಬೋರ್ವೆಲ್ ಕೂಡ ಅಷ್ಟೇ ಒಳ್ಳೆ ವಾಟರ್ ಕೂಡ ಇದೆ. CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಗ್ರೌಂಡ್ ಫ್ಲೋರ್ ನೋಡ್ಬೋದು, ಫುಲ್ ಎಲ್ಲ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಸೊ ನೀಟಾಗಿ ಸುತ್ತಲೂ ಕಾಂಪೌಂಡ್ ವಾಲ್ ಹಾಕಿ ಸೇಫ್ಟಿ ಗ್ರಿಲ್ಲೆಲ್ಲ ಮಾಡಿದ್ದಾರೆ, ನೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 5 ಕಾರ್ ಪಾರ್ಕ್ ಮಾಡ್ಕೋಬೋದು. 7 ಸೀಟರ್ 5 ಕಾರ್ನ ಪಾರ್ಕ್ ಮಾಡ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲ ಅಷ್ಟೇ ಗ್ರಾನೈಟ್ ಹಾಕಿರುವಂಥದ್ದು, ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಪಾರ್ಕಿಂಗ್ ಆಂಟಿಸ್ಕಿಟ್ ಗ್ರಾನೈಟ್ ಹಾಕಿದ್ದಾರೆ. ಸುತ್ತಲೂ ಅಷ್ಟೇ ಗಾರ್ಡನ್ ಕೂಡ ಮಾಡ್ಕೋಬೋದು. ಸೊ ಅಥವಾ ವರ್ಟಿಕಲ್ ಗಾರ್ಡನ್ ಟೈಪ್ ಕೂಡ ಮಾಡ್ಕೋಬೋದು. ಅದಕ್ಕೆಲ್ಲ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ಒಂದು ರೆಸ್ಟ್ ರೂಮ್ ಮಾಡಿದ್ದಾರೆ. ಇದು ಸರ್ವೆಂಟ್ ರೆಸ್ಟ್ ರೂಮ್ ಮಾಡಿದ್ದಾರೆ, ಇಲ್ಲಾಂದರೆ ಕಾಮನ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ ಇಲ್ಲಿ ಈ ಡೋರ್ ಇರೋ ಕಡೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಎಲ್ಲ ಮನೆಗೂ 3 ಕಿಲೋವಾಟ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲದಕ್ಕೂ ಅಷ್ಟೇ ಎಲ್ಲ ಟೋಟಲ್ ಎಲ್ಲ ಮನೆಗೂ 3 ಕಿಲೋವಾಟ್ ಇದು. ಮತ್ತು ಕಾಮನ್ ಏರಿಗೆ 4 ಕಿಲೋವಾಟು, ಮತ್ತು ಲಿಫ್ಟಿಗೆ 4 ಕಿಲೋವಾಟ್ ಕೊಟ್ಟಿದ್ದಾರೆ. ಟೋಟಲ್ ಬಂದುಬಿಟ್ಟು 27 ಕಿಲೋವಾಟ್ ಪ್ರೊವೈಡ್ ಮಾಡಿದ್ದಾರೆ. ಆಲ್ರೆಡಿ ಪರ್ಮನೆಂಟ್ ಆಗಿದೆ. ಇದು ರೆಸ್ಟ್ ರೂಮ್, ಇದು ಗೆಸ್ಟ್ ರೆಸ್ಟ್ ರೂಮ್, ಇದು ಸರ್ವೆಂಟ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಸೊ ಲಿಫ್ಟ್ ಏರಿಯಾ ವಾಲ್ಗೆಲ್ಲ ನೋಡ್ಬೋದು, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ 2x4 ವಿಟ್ರಿಫೈಡ್ ಟೈಲ್ಸ್ ಅದು ವಾಲ್ಗೆಲ್ಲೂ. ಲಿಫ್ಟ್ ಅಪ್ ಟು ಎಲ್ಲ ಫ್ಲೋರ್ಗೂ ಕನೆಕ್ಷನ್ ಇರುತ್ತೆ, ಎಲ್ಲ ಫ್ಲೋರ್ಗೂ ಪ್ರಾವಿಷನ್ ಇರುತ್ತೆ ಲಿಫ್ಟ್ ಕೂಡ. ಸೊ ಲಿಫ್ಟ್ ಕೂಡ ಹಾಕ್ಕೊಡ್ತಾರೆ. ಸೊ ಲಿಫ್ಟ್ ಪಕ್ಕದಲ್ಲೇ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ನೋಡ್ಬೋದು, 3 ಫೀಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಕೂಡ. ಅದಕ್ಕೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆಲ್ಲನೂ. ತುಂಬ ಚೆನ್ನಾಗಿ ಮೆಟೀರಿಯಲ್ ಯೂಸ್ ಮಾಡಿ, ಒಳ್ಳೆ ಮೆಟೀರಿಯಲ್, ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಇದು, ನಾವು ಈಗ ಹೋಗ್ತಾ ಇರೋದು ಫಸ್ಟ್ ಫ್ಲೋರ್. ಇದು 3 BHK ಇರುತ್ತೆ. ಸೊ ಫಸ್ಟ್ ಫ್ಲೋರ್ಗೆ ಇಲ್ಲಿ ಲಿಫ್ಟ್ ಎಂಟ್ರೆನ್ಸ್ ಬರುತ್ತೆ, ಇಲ್ಲಿಂದ ಎಂಟ್ರಿ ಆಗುತ್ತೆ. ಸೊ ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ಎಲ್ಲ ಈಸ್ಟ್ ಇರುತ್ತೆ. ಡೋರ್ ಬಂದ್ಬಿಟ್ಟು ವಿನಿಯರ್ ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಎಲ್ಲನೂ 3.5 ಫೀಟ್ ಡೋರ್ಸ್ ಇರುತ್ತೆ. ವಾಸ್ಕಲ್ಲೆಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ಲೆಲ್ಲ ಟೀ ಕುಡ್ ಕೊಟ್ಟಿದ್ದಾರೆ. ಲಾಕ್ ಸಿಸ್ಟೆಲ್ಲ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಅಷ್ಟೇ 2x4 ವಿಟ್ರಿಫೈಡ್ ಟೈಲ್ಸ್. ಇದು ಎಲ್ಲ ಸೋಮಾನಿ ಕಂಪ್ನಿ ಯೂಸ್ ಮಾಡಿರುವಂಥದ್ದು. ಇವನ್ ಲಿಫ್ಟ್ ವಾಲ್ಗೆಲ್ಲ ಹಾಕಿರೋ ಟೈಲ್ಸ್ ಎಲ್ಲ ಅಷ್ಟೇ ಸೋಮಾನಿ ಕಂಪ್ನಿ ಯೂಸ್ ಮಾಡಿದ್ದಾರೆ ಎಲ್ಲ ಟೈಲ್ಸೂ. ಮೇಲೆ ಈ ಕಡೆ ಸೀಲಿಂಗ್ ಕೂಡ ನೋಡ್ಬೋದು, ಎಲ್ಲ ಸೀಲಿಂಗ್ ಲೈಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದು ಹಾಲ್ ಇದು. ಸೊ ಫರ್ನಿಚರ್ ಎಲ್ಲ ಏನು ಇರೋದಿಲ್ಲ, ಕಸ್ಟಮೈಸ್ ಇರುತ್ತೆ. ಬೇಕಾದರೆ ಮಾಡಿಸ್ಕೊಡ್ತಾರೆ, ಸಪ್ರೇಟ್ ಕಾಸ್ಟ್ ಇರುತ್ತೆ. ಸೊ ಹಾಲ್ಗೆ ಅಟ್ಯಾಚ್ ಆಗಿದ್ದು ಬಾಲ್ಕನಿ, ಇದು ಓಪನ್ ಬಾಲ್ಕನಿ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ UPSC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸ್ಲೈಡಿಂಗ್ 3 ರ್ಯಾಕ್ ವಿಂಡೋಸ್ ಥರ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಬಾಲ್ಕನಿ ಇದು. ಸೊ ಬಾಲ್ಕನಿಯಲ್ಲಿ UPS ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಮುಂದಕ್ಕೆ ಒಂದು ವರ್ಟಿಕಲ್ ಗಾರ್ಡನ್ ಟೈಪ್ ಮಾಡಿದ್ದಾರೆ ಬಾಲ್ಕನಿ ಇದರಲ್ಲೇ. ಇಲ್ಲಿ ಕಿಚನ್ ಇದು, ಕಿಚನ್ ಕಮ್ ಡೈನಿಂಗ್ ಹಾಲ್ ಇದು. ಸೊ ಕಿಚನ್ಗೆ ಅಟ್ಯಾಚ್ ಆಗಿರುತ್ತೆ. ಕಿಚನ್ ವಾಲ್ಗೆಲ್ಲ ಟೈಲ್ಸ್ ಹಾಕ್ಕೊಟ್ಬಿಟ್ಟು ಸ್ಲ್ಯಾಬ್ ಎಲ್ಲ ಹಾಕ್ಕೊಡ್ತಾರೆ. ಸೊ ಅದೇ ಬೇಕಾದರೆ ಯಾವ ಥರ ಬೇಕಂದ್ರೂ ಆ ಥರ ಹಾಕ್ಕೊಡ್ತಾರೆ. ಸೊ ಯಾರೋ ತೊಗೊಳ್ಳೋ ಟೈಮಲ್ಲಿ ಬೇಕಾದ್ರೆ ಅದು ಕಂಪ್ಲೀಟ್ ಮಾಡಿಕೊಡ್ತಾರೆ. ಕಿಚನ್ಗೆ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಯುಟಿಲಿಟಿ. ಇದು ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿದ್ದಾರೆ. ಇದು ಯುಟಿಲಿಟಿ. ಇದು ಯುಟಿಲಿಟಿ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಸಹ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ 2 ಕಡೆ ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ವಾಟರ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಒಂದು ವಾಷಿಂಗ್ ಮಿಷನ್, ಒಂದು ಡಿಶ್ ಏರಿಯಾ. ಇದು 2 ಕಡೆನೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಟ್ಯಾಪ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ.
ಸೊ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, 2 ಮಾಸ್ಟರ್ ಬೆಡ್ರೂಮ್, ಮತ್ತು 2 ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ, ಒಂದು ಕಿಡ್ಸ್ ರೂಮ್ ಇರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇದು ಅಷ್ಟೇ UPVC ಡೋರ್ಸ್ WPVC ಡೋರ್ಸ್ ಅಂದರೆ ವಾಟರ್ ಪ್ರೂಫ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ವಾಸ್ಕಲಲ್ಲೂ ರೆಡ್ ಸಾಲ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ರೆಸ್ಟ್ ರೂಮ್ ಫಿಟ್ಟಿಂಗ್ಸ್ ಎಲ್ಲನೂ ಅಷ್ಟೇ ಎಲ್ಲನೂ ಯೂರೋ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಮೆಟೀರಿಯಲ್ ಇದು, ಯೂರೋ ಮೆಟೀರಿಯಲ್. ಮತ್ತು ಟ್ಯಾಪ್ಸು ಮತ್ತು ಶವರ್ ಎಲ್ಲನೂ ಅಷ್ಟೇ ಡೈವಾಟರ್ ಎಲ್ಲನೂ ಜಾಗರ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸಿಂಕ್ ಮತ್ತು ಕಮೋಡ್ ಬಂದ್ಬಿಟ್ಟು ಯೂರೋ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಎಲ್ಲ ಸಿಂಗಲ್ ಮೋಟೆಡ್ ಕಮೋಡ್ ಇದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಇದು, ಸೋಮಾನಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫುಲ್ ಅಪ್ ಟು ರೂಪ್ವರೆಗೂ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ವಾಶ್ ಬೇಸಿನ್ಗೆ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ, ಸಿಂಕಿಗೆಲ್ಲನೂ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 14x14 ಇದೆ. ವಿಡ್ತ್ ಕೂಡ 14 ಇದೆ, ಲೆಂತ್ 14 ಫೀಟ್ ಇರುತ್ತೆ. 2 ವಿಂಡೋ ಕೊಟ್ಟಿದ್ದಾರೆ, 2 ಅಷ್ಟೇ 3 ರ್ಯಾಕ್ ವಿಂಡೋಸ್ ಇದು, 3 ಸ್ಲೈಡಿಂಗ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಮನೆಯೆಲ್ಲ ಪಕ್ಕ ವಾಸ್ತು ಮೇಂಟೈನ್ ಮಾಡಿದ್ದಾರೆ, ನೀಟಾಗಿ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂದರೆ ಕಿಚನ್ನು, ಮಾಸ್ಟರ್ ಬೆಡ್ರೂಮು, ಮೈನ್ ಡೋರ್ಸು ಎಲ್ಲ ಅಷ್ಟೇ ನೀಟಾಗಿ, ಸ್ಟೇರ್ ಕೇಸ್ ಆಗಲಿ, ಲಿಫ್ಟ್ ಆಗಲಿ ಎಲ್ಲನೂ ವಾಸ್ತು ಪ್ರಕಾರ ಮಾಡಿದ್ದಾರೆ. ಇವನ್ ಸಂಪ್ ಕೂಡ ಅಷ್ಟೇ. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಇಲ್ಲೂ ಕೂಡ ನೋಡ್ಬೋದು, ಎಲ್ಲನೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಇದು. ಸೊ ಸಿಂಗಲ್ ಮೋಟೆಡ್ ಕಮೋಡ್, ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಸೋಮಾನಿ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಜಾಗರ್ ಫಿಟ್ಟಿಂಗ್ಸ್ ಮತ್ತು ಯೂರೋ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಬಿಲ್ಡಿಂಗ್ ಆಲ್ಮೋಸ್ಟ್ ರೆಡಿ ಟು ಮೂವ್ ಇದೆ. ಸೊ ಏನಾದರೂ ಇನ್ನೂ ಸ್ವಲ್ಪ ವರ್ಕ್ಸ್ ಇದ್ರೂ ನೀಟಾಗಿ ಮಾಡಿಕೊಡ್ತಾರೆ. ಎಲ್ಲ ರೆಡಿ ಟು ಮೂವ್ ಇದೆ, ಇಮಿಡಿಯೇಟ್ ಮೂವ್ ಆಗ್ಬೋದು. ಇದರ ಟೋಟಲ್ ಬಂದ್ಬಿಟ್ಟು 4 ಮನೆ ಇರುತ್ತೆ, ಎಲ್ಲನೂ 3 BHK ಯೂನಿಟ್ಸ್ ಇರುತ್ತೆ. ಸೊ ಇದು ರೂಮ್ ನಂಬರ್ 1 ಇದು, ಮಾಸ್ಟರ್ ಬೆಡ್ರೂಮ್ ಇದು. ಸೊ ಇದು ರೂಮ್ ನಂಬರ್ 2 ಇದು. ಇದಕ್ಕೂ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಸೊ ಇದು ಕೂಡ ಅಷ್ಟೇ ರೂಮ್ ಕೂಡ ಡಿಸೆಂಟ್ ಸೈಜ್ ಇದೆ. ಅಂದರೆ ನಿಮಗೆ 10x10 ಬರುತ್ತೆ ಇದು ರೂಮ್ ಸೈಜ್ ಇದು. ಇದರಲ್ಲಿ ಅಷ್ಟೇ ವಿಂಡೋ ಕೂಡ ಕೊಟ್ಟಿದ್ದಾರೆ, ಒಂದು ದೊಡ್ಡದಾಗಿ ಒಂದು ವಿಂಡೋ ಕೂಡ ಪ್ರೊವೈಡ್ 4x4 3 ರ್ಯಾಕ್ ವಿಂಡೋಸ್ ಕೊಟ್ಟಿದ್ದಾರೆ. ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೆ. ಇದರಲ್ಲೂ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದನ್ನು ಕೂಡ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೂ ರೆಸ್ಟ್ ರೂಮ್ಸ್ ಎಲ್ಲನೂ ಡೀಸೆಂಟ್ ಸೈಜಲ್ಲಿದೆ, ಎಲ್ಲನೂ ಒಳ್ಳೆ ಡೀಸೆಂಟ್ ಸೈಜಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕಿಡ್ಸ್ ರೂಮ್ ಕೊಟ್ಟಿದ್ದಾರೆ ಇದು. ಸೊ ಪಕ್ಕದ ಬಂದ್ಬಿಟ್ಟು ಕಿಡ್ಸ್ ರೂಮ್ ಇದು. ಸೈಜ್ ಬಂದ್ಬಿಟ್ಟು 8x10 ಬರುತ್ತೆ ಇದು. ವಿಡ್ತ್ ಕಮ್ಮಿ ಇದೆ, ಲೆಂತ್ ಜಾಸ್ತಿ ಇದೆ. ಇದು 8x10 ಬರುತ್ತೆ ಇದು. ಇದರಲ್ಲೂ ಅಷ್ಟೇ ಒಂದು ವಿಂಡೋ ಕೊಟ್ಟಿದ್ದಾರೆ, ಒಂದು 3 ರ್ಯಾಕ್ ವಿಂಡೋ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇದು ಎಲ್ಲ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಟ್ ಆದ್ರೂ ಎಷ್ಟು ವೆಂಟಿಲೇಷನ್ ಇದೆ ಅಂತ ಹೇಳ್ಬಿಟ್ಟು ತುಂಬ ನೀಟಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮನೆ ಇದು. ಸೊ ಇದು ಟೋಟಲ್ ಬಿಲ್ಡಿಂಗ್ ಕೂಡ ಅಷ್ಟೇ ರೆಂಟಲ್ ಕೊಟ್ಟರೆ ಆಲ್ಮೋಸ್ಟ್ ನಿಮ್ಗೆ 1,20,000 ಇಲ್ಲ 1,30,000ವರೆಗೂ ರೆಂಟ್ ಬರುತ್ತೆ. ಇಲ್ಲ ಒಂದು ಮನೇಲಿ ಓನರ್ ಇದ್ದು ಸೊ ಆಲ್ಮೋಸ್ಟ್ ಒಂದು 90,000ವರೆಗೂ ರೆಂಟ್ ಬರುತ್ತೆ. ಸೊ ಆ ಥರ ರೆಂಟಲ್ ಡಿಮ್ಯಾಂಡಬಲ್ ಇರುವಂಥ ಲೊಕೇಶನ್ ಇದು. ಇಲ್ಲಿ ಬೇಕಾದರೆ ಓನರ್ ಕೂಡ ಸ್ಟೇ ಮಾಡಬೇಕಾದ್ರೆ ಟಾಪಲ್ಲಿ ಇದ್ದು ಮತ್ತು ಮೇಲ್ಗಡೆ ಟೆರೆಸ್ನ ಬೇಕಾದರೆ ಯುಟಿಲೈಸ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲ ಮನೆಗೂ ಲಿಫ್ಟ್ ಆಪ್ಷನ್ ಇರೋದ್ರಿಂದ ಮೇಲ್ಗಡೆ ಸ್ಟೇ ಮಾಡಿ ಸೊ ಟೆರೆಸ್ನ ಯುಟಿಲೈಸ್ ಮಾಡಿಕೊಂಡು ಸ್ಟೇ ಮಾಡ್ಬೋದು. ಆ ಥರ ಕೂಡ ಆಪ್ಷನ್ ಕೂಡ ಮಾಡ್ಕೋಬೋದು. ಇದರ ಒಳ್ಳೆ ಡಿಮ್ಯಾಂಡಬಲ್ ಪ್ರಾಪರ್ಟಿ ಇದು, ರೆಡಿ ಟು ಮೂವ್ ಇರುವಂಥದ್ದು ಇದು. ಸೊ ಇದು ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರ್ಗೂ ಲಿಫ್ಟ್ ಆಪ್ಷನ್ ವಿತ್ ಇದು ಮೈನ್ ಡೋರ್ ಇದು. ಮೈನ್ ಡೋರ್ ಎಲ್ಲ ಅಷ್ಟೇ ನೋಡ್ಬೋದು, ಸೇಮ್ ಇರುತ್ತೆ. ಯಾವುದೇ ಮನೆಗೂ ಏನು ಡಿಫ್ರೆನ್ಸ್ ಮಾಡಿಲ್ಲ, ಸೇಮ್ ವರ್ಕ್ ಮಾಡಿದ್ದಾರೆ, ಏನೂ ಡಿಫ್ರೆನ್ಸ್ ಇರಲ್ಲ. ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ, 70 to 80% ಲೋನ್ ಕೂಡ ಸಿಗುತ್ತೆ ನಿಮಗಿದು. ಪ್ರೈಸ್ ಬಂದ್ಬಿಟ್ಟು 3,60,00,000 ಹೇಳ್ತಾರೆ, 3,60,00,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ನೋಡ್ಬೋದು ಇದು ಟೆರೆಸ್ ಇದು. ಟೆರೆಸ್ ಕೂಡ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ, ಗ್ರಿಲ್ ಕೂಡ ಹಾಕಿದ್ದಾರೆ. ಇಲ್ಲಿ ಬೇಕಾದರೆ ವರ್ಟಿಕಲ್ ಗಾರ್ಡನ್ ಕೂಡ ಮಾಡ್ಕೋಬೋದು. ಸೊ ಆ ಥರ ರೂಪಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಇದು ಪ್ರಾಪರ್ಟಿ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ಬರುತ್ತೆ, ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಮೆಟ್ರೋ ಸ್ಟೇಷನ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ, ಏರ್ಪೋರ್ಟ್ ಮೇನ್ಗೂ 2 ಕಿಲೋಮೀಟರ್ಸ್ ಆಗುತ್ತೆ. ಒಳ್ಳೆ ಟಾಪ್ ಕಂಪ್ನೀಸ್ ಇದೆ ಸರೌಂಡಿಂಗಲ್ಲೂ, ರೆಂಟಲ್ಗೂ ಫುಲ್ ಡಿಮ್ಯಾಂಡ್ ಇದೆ, ತುಂಬ ಬೇಗ ಫಿಲ್ ಆಗುತ್ತೆ. ಸೊ ಒಳ್ಳೆ ಮನೆ ಇರುತ್ತೆ, ಬಾಗ್ಲೂರು ಮೇನ್ಗೆ ಜಸ್ಟ್ ವಾಕೇಬಲ್ ಇರುತ್ತೆ. ಫರ್ದರ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಏನೋ ಡೌಟ್ಸ್ ಇದ್ದರೆ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.